ಡೆಲ್ಲಿಯಲ್ಲಿ ಸರ್ಕಾರವನ್ನು 10 ವರ್ಷ ಮಾಡಿ ಸಾಮಾನ್ಯ ಜನರಿಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಕೇಜ್ರಿವಾಲ್ ರವರ ಅಭ್ಯರ್ಥಿ ಪರ್ಕೆ ಗುರುತಿನ ಅಭ್ಯರ್ಥಿ ಶಿವಕುಮಾರಪ್ಪನವರು ಕ್ರಮ ಸಂಖ್ಯೆ 1 ರಾಷ್ಟ್ರೀಯ ಪಾರ್ಟಿ. ನಾವು ನಿಮ್ಮಲ್ಲಿ ಬೇಡ್ಕೊಳ್ಳೋದಕ್ಕೆ ಬಂದಿರೋದು ಇಷ್ಟೇನೇನೆ, ಈ ಮರು ಚುನಾವಣೆ ಕಾಂಗ್ರೆಸ್ಗಾಗ್ಲಿ ಬಿಜೆಪಿಗಾಗ್ಲಿ ಯಾವುದೇ ರೀತಿಯ ಅನುಕೂಲಗಳನ್ನು ಕೊಡೋದಿಲ್ಲ. ಆದ್ರೆ ಎಷ್ಟು ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಎರಡೂ ಪಕ್ಷ ಮತ್ತು ಕುಟುಂಬ ರಾಜಕಾರಣ ಮತ್ತು ಕೋಮುವಾದ ರಾಜಕಾರಣ ಮತ್ತು ಜಾತೀಯ ರಾಜಕಾರಣ ಇದರಲ್ಲೇ ಮುಳುಗಿ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ನುಂಗಾಕಿರೋದ್ರಿಂದ ನಾವು ಇವತ್ತು ದಿವಸ ಪರ್ಯಾಯ ವ್ಯವಸ್ಥೆಗೋಸ್ಕರ ಡೆಲ್ಲಿ ಮಾದರಿಯಲ್ಲಿ ಒಬ್ಬ ಶಾಸಕರನ್ನ ಕೊಟ್ರೆ ಮನೆ ಭಾಗದಲ್ಲಿ ಸಿಗ್ತಾರೆ. ನಿಮ್ಮ ಯಾವುದೇ ಒಂದು ರೀತಿಯ MLA ಹಿಂದೆ ಇದ್ದವರು ಮಂತ್ರಿಗಳು ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಒಂದು ಸಾರಿ ಗೆದ್ರೆ 5 ವರ್ಷ ಮುಖ ತೋರಿಸೋದಿಲ್ಲ. ಆದ್ರೆ ಪ್ರತಿನಿತ್ಯ ನಿಮಗೆ ಸಿಗ್ತಕ್ಕಂಥ ಶಿವಕುಮಾರಪ್ಪ ನಂಬರ್ 1 ಪೊರ್ಕೆ ಗುರ್ತು ನೀವೆಲ್ಲರೂ ಹಾಕಿ ಒಮ್ಮೆ ನಮ್ಮಲ್ಲಿ ಇಲ್ಲೊಂದು ರೀತಿಯಲ್ಲಿ ಬದಲಾವಣೆಯನ್ನು ತರೋದಾದ್ರೆ ಈ ಬೆಂಗಳೂರು ಧಾರವಾಡ ದಕ್ಷಿಣ ಕ್ಷೇತ್ರ ಊರೇನು ನೇತೂರು ಜಾಗದಲ್ಲಿರ್ತಕ್ಕಂಥ ಎಲ್ಲ ಮಹಾನ್ ಬಾಂಧವರೇ ಅಣ್ಣ ತಮ್ಮಂದಿರೇ, ನಮ್ಮ ಜೊತೆಯಲ್ಲಿ ಅಧ್ಯಕ್ಷ ಗುಂಡಪ್ಪನವರು ಇದ್ದಾರೆ, ಇನ್ನು ನಮ್ಮ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ನಿಮ್ಮಲ್ಲಿ ಕಳಕಳಿಯ ಮನವಿ, ನಾನು ಯಾರನ್ನೂ ಬರೆಯೋದಿಲ್ಲ, ನೋಡಿದ್ದೀರಾ 16 ವರ್ಷಗಳಿಂದ ಒಂದೇ ಕುಟುಂಬ ರಾಜ್ಯ ಅಧಿಕಾರದಲ್ಲಿದ್ದಾರೆ. 16 ಕುಟುಂಬದವ್ರ ಮನೆಯಲ್ಲಿ ಬಿಟ್ಟು ಬೇರೆಯವರು ಟಿಕೆಟ್ ಸಿಗೋದಿಲ್ಲ ಅಂತ ಒಬ್ಬ ನಮ್ಮ ಸಾಮಾನ್ಯ ಆಮ್ ಆದ್ಮಿ ನಮ್ಮ ಸಾಮಾನ್ಯ ಪಕ್ಷದ ಅಭ್ಯರ್ಥಿ ಮುಖ್ಯಮಂತ್ರಿ ಚಂದ್ರವರು ಈ ದಿನ ತಮ್ಮಲ್ಲಿ ಮತ ಯಾಚಿಸಲು ಬರುತ್ತಿದ್ದಾರೆ. ದಯಮಾಡಿ ತಮ್ಮ ಅಮೂಲ್ಯವಾದ ಮತವನ್ನು ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯಾದಂತೆ ಕೆ ಶಿವಕುಮಾರಪ್ಪನವರಿಗೆ ಮತವನ್ನು ಕೊಟ್ಟು ದಾವಣಗೆರೆ ಅಭಿವೃದ್ಧಿಗೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತ ಯಾಚಿಸಲು ನಮ್ಮ ರಾಜ್ಯಾಧ್ಯಕ್ಷರು ಜನಪ್ರಿಯ ನಗರಾದಂಥ ಮುಖ್ಯಮಂತ್ರಿ ಚಂದ್ರವರು ಆಗಮಿಸಿದ್ದಾರೆ. ದಯಮಾಡಿ ನಮ್ಮ ಆಮ್ ಆದ್ಮಿ ಪಾರ್ಟಿಯ हम लोग आम आदमी पार्टी से हमारे यहाँ से प्रत्याशी श्री शिवकुमारप्पा है। 9 तारीख को सुबह जल्दी से नाश्ता करना और 1 नंबर EVM में बटन प्रेस कर हमारे शिवकुमारप्पा जी को जिताना करके